ಬಿಜೆಪಿ ನಾಯಕರ ಮೇಲೆ ಇದೀಗ ಕೋವಿಡ್ ಹಗರಣದ ತೂಗುಗತ್ತಿ ತೂಗ್ತಾ ಇದೆ. ಸಿಎಂ ವಿರುದ್ಧ ಮುಡಾ ಅಸ್ತ್ರಕ್ಕೆ ಸರ್ಕಾರ ಆಫ್ ಲೇಟ್ ಒಂದು ಪ್ರತ್ಯಸ್ತ್ರವನ್ನು ಇಲ್ಲಿ ಬಳಸ್ತಾ ಇದೆ. ತಡವಾಗಿ ಬಳಸ್ತಾ ಇದೆ ಸರ್ಕಾರ ಈ ಅಸ್ತ್ರವನ್ನು. ಯಾಕೆಂದರೆ ಇದೇ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ವೇಳೆಯಲ್ಲಿ ಆಗಿರಬಹುದಾದ ಹಗರಣಗಳು 40% ಸ್ಕ್ಯಾಮು ಅದು ಇದು ಅಂತ ಮಾತನಾಡಿ ಜನಗಳಿಗೆ ಕನ್ವಿನ್ಸ್ ಕೂಡ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂತು ಇವ್ರ ಪಕ್ಷದ್ದು. ಆದರೆ ಹಗರಣಗಳ ಪಟ್ಟಿ, ಲೆಕ್ಕ, ವರದಿ, ಪ್ರತಿ ಎಲ್ಲವನ್ನೂ ಇಟ್ಕೊಂಡು ಇಷ್ಟು ದಿನ ಇವ್ರು ಯಾಕೆ ಸುಮ್ಮನಿದ್ರು ಅಂತ ಒಂದು ಪ್ರಶ್ನೆ ರೈಸ್ ಆಯ್ತು. ಈಗ ಇಷ್ಟು ದಿನಗಳ ಕಾಲ ಇವ್ರು ಯಾಕೆ ಸುಮ್ಮನಿದ್ರು? ಒಂದು ಕಡೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಇಶ್ಯೂ ರೈಸ್ ಮಾಡ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಒಂದು ಇಶ್ಯೂ ಬರ್ತಾ ಇದೆ, DK ಶಿವಕುಮಾರ್ ಅವ್ರ ಮೇಲೆ ಒಂದು ಕಡೆ ಕೇಸ್ಗಳು ಬಂತು, ರಿಟ್ ಬಂತು, ಸಿದ್ದರಾಮಯ್ಯನವ್ರ ಮೇಲೆ ಬಂತು, MB ಪಾಟೀಲ್ರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ಇಷ್ಟು ತಡವಾಗಿ ಈಗ ಒಂದು ಕ್ಯಾಬಿನೆಟ್ ಸಭೆಯನ್ನು ಮಾಡಿದ್ದಾರೆ. ಹಗರಣಗಳ ದೊಡ್ಡ ಬುತ್ತಿಯನ್ನೇ ಇಟ್ಟುಕೊಂಡಿದ್ದಂಥ BJP ನಮ್ಮಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ ಇವರು ಅಂತ ಈಗ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಒಂದು ವರದಿ ತರಿಸ್ಕೊಂಡ್ರು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಕಡೆಯಿಂದ. ಇದು ಇಂಟಿರಮ್ ರಿಪೋರ್ಟ್, ಇದು ಮಧ್ಯಂತರ ವರದಿ ಅಷ್ಟೇ, ಪೂರ್ಣಾವಧಿಯ ವರದಿಯಲ್ಲ. ಕ್ಯಾಬಿನೆಟ್ ಸಭೆಯಲ್ಲಿ ಕೋವಿಡ್ ಮಧ್ಯಂತರ ವರದಿಯ ಬಗ್ಗೆ ಚರ್ಚೆ ನಡೆದಿದೆ. ಕೋವಿಡ್ ಕುರಿತು ವಿಚಾರಣೆಯನ್ನು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಮಾಡ್ತಾರೆ. ಕೋವಿಡ್ ವೇಳೆ ಸರ್ಕಾರದಿಂದ ಲೋಪದೋಷ ಆಗಿತ್ತು, BJP ಸರ್ಕಾರ ಇತ್ತಲಾಗ ಸಾಕಷ್ಟು ತಪ್ಪುಗಳನ್ನು ಈ ಸರ್ಕಾರ ಮಾಡಿದ್ದಾರೆ, ಕೋವಿಡ್ ನಿರ್ವಹಣೆಯಲ್ಲಿ ಜವಾಬ್ದಾರಿಯನ್ನೇ ಮರೆತುಬಿಟ್ಟಿದ್ರು ಅಂತ ಕೂಡ ಉಲ್ಲೇಖ ಆಗಿದೆ. ಲಸಿಕೆ ಖರೀದಿಯಲ್ಲಿ ನೋಡಿ, ಇಲ್ಲಿ ಒಂದೊಂದೇ ಪಾಯಿಂಟ್ಗಳು ನಾಳೆ ದಿನ BJP ನಾಯಕರು ಫೇಸ್ ಮಾಡಬೇಕಾಗತ್ತೆ. ಒಂದು ವ್ಯಾಕ್ಸಿನ್ ಖರೀದಿ ಮಾಡಬೇಕಾದ್ರೇ ಭಾರೀ ಪ್ರಮಾಣದಲ್ಲಿ ಹಣದ ದುರ್ಬಳಕೆ ನಡೆದಿದೆ. ಇಲ್ಲಿ ಕೋವಿಡನ್ನು ಮ್ಯಾನೇಜ್ ಮಾಡುವಲ್ಲಿ ಜವಾಬ್ದಾರಿಯನ್ನೇ ಮರೆತಿತ್ತು ಈ ಸರ್ಕಾರ ಅಂತ ಕೂಡ ಉಲ್ಲೇಖ ಆಗಿದೆ. ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ, ಕೋವಿಡ್ ಮರಣದ ಸಂಖ್ಯೆಗೆ ಸಂಬಂಧಪಟ್ಟಂತೆ ತಪ್ಪು ಸಾವಿನ ಸಂಖ್ಯೆ ನಮೂದು ಮಾಡಿದ್ದಾರೆ ಇವರು. ತಪ್ಪು ಸಾವಿನ ಸಂಖ್ಯೆ ನಮೂದು ಮಾಡಿದ್ದಾರೆ. ಅಕ್ರಮ ವಿವರ ನೀಡುವಲ್ಲಿ ಆರೋಗ್ಯ ಇಲಾಖೆ ಅಸಹಕಾರ ಇದೆ ಅಂತ ಕೂಡ ಒಂದು ವರದಿ ಹೇಳ್ತಾ ಇದೆ. ಆರೋಗ್ಯ ಇಲಾಖೆ ಇತ್ತಲ್ಲ, ಈ ಇಡೀ ಆರೋಗ್ಯ ಇಲಾಖೆನೇ ಅಕ್ರಮದ ಬಗ್ಗೆ ವಿವರ ಕೊಡಿ ಅಂತ ಹೇಳಿದ್ರೆ ವಿವರ ಕೊಡುವಲ್ಲಿಯೇ ಇವ್ರದ್ದು ನಾನ್ ಕೋಆಪರೇಷನ್, ಅಸಹಕಾರ ಇವ್ರದ್ದು ಅಂತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಲಹೆ ಇತ್ತಲ್ಲ, ಇದನ್ನು ತಿರಸ್ಕರಿಸ್ಬಿಟ್ಟೇ ದೊಡ್ಡ ಪ್ರಮಾಣದಲ್ಲಿ ಮಾತ್ರೆಗಳನ್ನು ಖರೀದಿ ಮಾಡಿಕೊಂಡ್ರು ಇವರು. ಇದನ್ನೇ ಮುಂದಿಟ್ಟುಕೊಂಡು ಕ್ರಿಮಿನಲ್ ಕೇಸನ್ನು ದಾಖಲಿಸುವ ಬಗ್ಗೆ ಕೂಡ ಕ್ಯಾಬಿನೆಟ್ನಲ್ಲಿ ಇವತ್ತು ಚರ್ಚೆ ನಡೆದಿದೆ. ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಎಲ್ಲಿಗೆ ಬಂತು ಕೋವಿಡ್ ಕಾಲದ ಹಗರಣದ ತನಿಖೆ ವಿಚಾರ, ಚರ್ಚೆ ವಿಚಾರ, ಮಧ್ಯಂತರ ವರದಿ ವಿಚಾರ, ಎಲ್ಲೆಲ್ಲಿಗೆ ಬಂತು, ಇವತ್ತೇನು ಚರ್ಚೆ ನಡೀತು ಅಂತ? ರಮಕಾಂತ್, ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಕೋವಿಡ್ ಅಕ್ರಮಗಳ ಹಗರಣದ ಬಗ್ಗೆ ಮೊನ್ನೆಯಷ್ಟೇ ನ್ಯಾಯಮೂರ್ತಿ ಕುನ್ಹಾ ಅವರ ಕಮಿಟಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಆ ವರದಿಯಲ್ಲಿ ಸಾಕಷ್ಟು ಶಿಫಾರಸುಗಳನ್ನು ಕೂಡ ಮಾಡಿತ್ತು. ಜೊತೆಗೆ ಆ ಸಂದರ್ಭದಲ್ಲಿ ಏನೇನೆಲ್ಲ ಅಕ್ರಮಗಳಾಗಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೂಡ ಮಧ್ಯಂತರ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿತ್ತು. ಇವತ್ತು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಆ ವಿಷಯದ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಕೋವಿಡ್ ಅಕ್ರಮಗಳ ಕುರಿತ ಹಾಗೆ ಏನೆಲ್ಲ ಶಿಫಾರಸುಗಳನ್ನ ಮಾಡಿದ್ದಾರೆ ಮತ್ತೆ ಯಾವ ಅಂಶಗಳನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಆ ವಿಚಾರದ ಬಗ್ಗೆ ಈಗ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಪರಿಕರಗಳ ಖರೀದಿಯಲ್ಲಿ PPE ಕಿಟ್ ಇರ್ಬೋದು, ಮಾಸ್ಕ್ ಇರ್ಬೋದು, ವೆಂಟಿಲೇಟರ್ ಗಳನ್ನ ಖರೀದಿ ಮಾಡಿರುವಂತದ್ದು ಇರ್ಬೋದು, ಇದರಲ್ಲಿ ಎಲ್ಲದರಲ್ಲೂ ಕೂಡ 2 ಪಟ್ಟು 3 ಪಟ್ಟು 4 ಪಟ್ಟು ದರವನ್ನ ಕೊಟ್ಟು ಆ ಸಂದರ್ಭದಲ್ಲಿ ಖರೀದಿ ಮಾಡಲಾಗಿದೆ ಅನ್ನುವಂತಹ ಆರೋಪಗಳಿತ್ತು. ಸೊ ಈಗಲೂ ಆ ವರದಿ, ಮಧ್ಯಂತರ ವರದಿಯಲ್ಲೂ ಕೂಡ ಅದನ್ನ ಉಲ್ಲೇಖ ಮಾಡಲಾಗಿದೆ ಅನ್ನುವಂಥದ್ದು. ಜೊತೆಗೆ ಆ ಸಂದರ್ಭದಲ್ಲಿ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದೆ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ. ಅದರ ಜೊತೆಗೆ ಸರ್ಕಾರ ಬೇರೆ ಬೇರೆ ವಿಚಾರಗಳಲ್ಲಿ ಅಕ್ರಮಗಳನ್ನ ತಡೆಯೋದಿರ್ಬೋದು, ಮತ್ತೆ ಸಾವಿನ ಸಂಖ್ಯೆಯನ್ನ ಮರೆಮಾಚಿದೆ ಅನ್ನುವಂತ ವಿಚಾರ ಇರ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈ ವಿಚಾರಗಳನ್ನ ಮುಂದಿಟ್ಕೊಂಡು, ಯಾಕೆಂದ್ರೆ ಮತ್ತೆ ಅದನ್ನ 6 ತಿಂಗಳ ಕಾಲ ಕುನ್ಹಾ ಅವರ ಕಮಿಟಿಗೆ ಸಮಯಾವಕಾಶವನ್ನ ವಿಸ್ತರಣೆ ಮಾಡಲಾಗಿದೆ ಪೂರ್ಣ ಪ್ರಮಾಣದ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ. ಹಾಗಾಗಿ ಈ ಮಧ್ಯಂತರ ವರದಿಯನ್ನ ಇಟ್ಕೊಂಡು ಯಾರೆಲ್ಲ ಆರೋಪಗಳನ್ನ ಮಾಡಿದ್ದಾರೆ, ಆರೋಪಗಳ ಆಧಾರದ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ದಾಖಲಿಸುವ ಬಗ್ಗೆ ಇವತ್ತಿನ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ರಮಕ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ.